ಎಂಥ ಅದ್ಭುತವಾಗಿತ್ತಲ್ವಾ? ಅಷ್ಟು ಬೊಂಬೆಗಳನ್ನ ತಾಳ ತಕ್ಕ ಹಾಗೆ ಹೇಗೆ ಕುಣಿಸ್ತಾರೆ ಅಂತೀನಿ. ಒಂದೊಂದು ಬೊಂಬೆನು ಏನ್ ಚಂದ ಆಯ್ತು ರೀ. ಕೊಂಡ್ಕೊಳಕ್ಕೇನಾದ್ರೂ ಸಿಗುತ್ತಾ? ಪರವಾಗಿಲ್ವೇ? ಅಲ್ಲ, ಹಳ್ಳಿ ಕಂಡ್ರೆ ಆಗಲ್ಲ ಅಂತಿದ್ದೆ. ಈಗ ನೋಡಿದ್ರೆ ಆ ಬಳೆ ಅಂಗಡಿಗೆ ಹೋಗಿ ಇರೋ ಬರೋ ಬಳೆನೆಲ್ಲ ಕೊಂಡ್ಕೊಂಡೆ. ಇವಾಗ ಗೊಂಬೆಗಳನ್ನು ಕೊಂಡ್ಕೊಳ್ಳೋಣ ಅಂತಿದ್ಯಾ? ಏನ್ ಸಮಾಚಾರ? ಹಳ್ಳಿಲೇ ಇದ್ಬಿಡೋಣವಾ? ಹೌದು ರೀ, ನನಗೂ ಈ ಬೆಂಗಳೂರಿನ ಜಂಜಾಟದ ಬದುಕು ಸಾಕಾಗಿ ಹೋಗಿದ್ಯಪ್ಪ. ಇಲ್ಲಿನ ಪ್ರಶಾಂತ ವಾತಾವರಣದಲ್ಲಿ ತಿಳಿ ನೀರಿನ ಕಲರವ, ಹಕ್ಕಿಗಳ ಚಿಲಿಪಿಲಿ ಗಾನ, ಇವುಗಳ ನಡುವೆ ಅಲ್ಲಿ ಆ ಲಾರಿ ಟ್ರಕ್ಗಳ ಕರ್ಕಶ ಹಾಗು, ಉಸಿರುಗಟ್ಟಿಸೋ ಟ್ರಾಫಿಕ್ನ ಪೊಲ್ಯೂಷನ್, ಆಫೀಸಲ್ಲಿ ಡೆಡ್ ಲೈನ್ಗಳ ಮೇಲೆ ಡೆಡ್ ಲೈನ್ ಟೆನ್ಷನ್, ಯಾವುದು ಇಲ್ಲದೆ ಇರೋ ಸುಂದರ ಕಾಡಲೋಕದಲ್ಲಿ ರಾಜ ರಾಣಿ ಬೊಂಬೆಗಳ ಹಾಗೆ ನಾವಿಬ್ರು ಸುತ್ತಾಡ್ಕೊಂಡಿದ್ರೆ ಆಹಾ, ಆ ಜೀವನದ ಸೊಗಸೇ ಬೇರೆ ನೋಡು. ಒಂದ್ ಕೆಲಸ ಮಾಡೋಣ, ಇಲ್ಲೇ ಹಳ್ಳಿಲಿ ಒಂದಷ್ಟು ಎಕರೆ ಜಮೀನ್ ತಗೊಂಡ್ಬಿಟ್ಟು ಒಂದು ಪುಟ್ಟ ಮನೆ ಕಟ್ಕೊಂಡು ಇಬ್ರು ಹಾಯಾಗಿ ಇದ್ಬಿಡೋಣ. ಏನಂತೀಯ? ನಾನು ಊರಿಗೆ ಹೋದ್ಮೇಲೆ ಒಂದು ರೆಸಿಗ್ನೇಷನ್ ಲೆಟರ್ ಬರ್ದ್ಬಿಟ್ಟು ನಮ್ಮ ಬಾಸ್ ಮುಖದ ಮೇಲೆ ಎಸ್ ಬಂದ್ಬಿಡ್ತೀನಿ. ಆಮೇಲೆ ನಾನು, ನೀನು, ಆ ನದಿಯ ತೀರ, ಚಂದ್ರಮ, ಚುಕ್ಕಿಗಳು. ಅಯ್ಯೋ ರೀ, ನೀವ್ ಹೀಗೆ ಫುಲ್ ಟೈಮ್ ಕವಿ ಆಗೋದ್ರೆ ನಿಮ್ ಇನ್ಸ್ಟೆಂಟ್ ಕವಿತೆಗಳನ್ನ ಕೇಳ್ಕೊಂಡು ನನ್ನ ಕಿವಿ ತೂತ್ ಬಿದ್ದೋಗತ್ತಷ್ಟೇ. ಸದ್ಯಕ್ಕೆ ಅದೆಲ್ಲ ಏನು ಬೇಡ. ಆ ಬೊಂಬೆಗಳ ಸ್ವಪ್ನ ಲೋಕಕ್ಕೆ ಜೊತೆಯಾಗಿ ತೇಲಿ ಹೋಗೋಣ.
ಹಲೋ ಮೇಡಮ್, ನಿಮ್ ಕನ್ಸಿನ ಲೋಕದಿಂದ ಆಚೆ ಬನ್ನಿ. ಮೆಕ್ಯಾನಿಕ್ ಬಂದು ನಮ್ ಕಾರ್ ರಿಪೇರಿ ಮಾಡಿದ್ದು ಆಯ್ತು. ಇನ್ನು ನಾವು ನಮ್ಮ ರೆಸಾರ್ಟ್ ಕಡೆ ಪ್ರಯಾಣ ಬೆಳೆಸ್ಬೋದು. ಅಯ್ಯೋ, ಇಷ್ಟು ಬೇಕು ನೋಡ್ಬೇಕಾ? ಅಲ್ಲ, ಆ ಬೊಂಬೆ ಆಟ ಎಷ್ಟು ಚೆನ್ನಾಗಿತ್ತು ಅಂತಂದ್ರೆ ಇಷ್ಟವರೆಗೂ ನಡೆದಿದ್ದಲ್ಲ ಕನಸು ನನಸು ಒಂದು ಗೊತ್ತಾಗ್ತಿಲ್ಲ ರೀ. ಅಯ್ಯೋ, ನಮ್ಮನ್ನ ಈ ಕನಸಿನ ಲೋಕಕ್ಕೆ ಕರ್ಕೊಂಡು ಹೋಗಿ ಇಂಥ ಒಂದು ಬೊಂಬೆ ಆಡದಂತ ನೂತನ ಕಾರ್ಯಕ್ರಮನ ನೀಡಿದ್ದು ಯಾರು ಅಂತ ಅನ್ಕೊಂಡಿದ್ದೀರಾ? ನಮ್ಮ ಕನ್ನಡ ಕೂಟದ ಕಲಾವಿದೆ ಆಶ್ರಿತಾ ಗೋವರ್ಧನ್. ಕಾನ್ಸೆಪ್ಟ್ ಇಂದ ಹಿಡಿದು ಈ ಕಾರ್ಯಕ್ರಮದ ಆಧಾರ ಸ್ತಂಭ ಆದವರು ಆಶ್ರಿತಾ. ಅವರಿಗೆ ಬೆನ್ನೆಲುಬಾಗಿ ನಿಂತಿದ್ದು ಅವರ ಪತಿ ಗೋವರ್ಧನ್. ಬೊಂಬೆ ಆಡೋ ಟೀಮು ಶೋಭಾ, ಪುಷ್ಪ, ಅಭಿಜಿತ್, ರಮ್ಯಾ, ಕಿರಣ್, ಲಕ್ಷ್ಮಿ, ರಾಮ್, ಸ್ಮಿತಾ, ಶರತ್, ಸುಮಿ, ಸಹನಾ ಅಂಡ್ ಆಶಿತಾ. ಸೂತ್ರಧಾರಿಗಳಾಗಿ ಗಿರಿಧರ್, ಧನಂಜಯ, ಬಸವರಾಜ್ ಬಣಕರ್ ಮತ್ತು ನಮ್ಮ ಶಿವರಾಜ್ ಅವರು. ಕಾರ್ಯಕ್ರಮ ನಿರೂಪಣೆ, ಸ್ಕ್ರಿಪ್ಟ್, ಐಡಿಯಾ ಎಲ್ಲಾನು ಜ್ಯೋತಿ ಶೇಖರ್ ಅವರು. ಎಲ್ಲರೂ ಎಂಜಾಯ್ ಮಾಡಿದಿರ ಅನ್ಕೊಂಡಿದ್ದೀವಿ. ಇದ್ರ ಹಿಂದೆ ಇನ್ನೂ ಸಾಕಷ್ಟು ಜನ ಸಹಾಯ ಮಾಡಿದ್ದಾರೆ. ಎಲ್ಲರಿಗೂ ಧನ್ಯವಾದಗಳು. ಪ್ರಮುಖವಾಗಿ ನಮ್ಮ ಗುರುರಾಜ್ ತರೀಕೆರೆ ಆಡಿಯೋ, ಪ್ರವೀಣ್ ಮತ್ತು ಲೋಕೇಶ್ ಹಾಗೂ ಎಲ್ಲ ಸ್ನೇಹಿತರಿಗೂ ಧನ್ಯವಾದಗಳು.